ಗುಡ್ಡವನ್ನು ಅಗಿದು ಇಲಿಯನ್ನು ಹೊರತಂದ ಕಥೆಯಂತೆ ಹೆಮ್ಮೆ ಹಾಗೂ ಕೊಚ್ಚಿಕೊಳ್ಳುವಿಕೆಯವರು ಇರ್ತಾರೆ. ಇಂಥವರು ನಿಜವಾಗಿ ಏನನ್ನು ಮಾಡುವುದಿಲ್ಲ. ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ದೇವರು ಪ್ರತಿದಿನವೂ ನಮ್ಮನ್ನು ನೋಡುತ್ತಾನೆ. ನಮ್ಮ ಹೃದಯದ ಸ್ಥಿತಿ ಆತನಿಗೆ ತಿಳಿದದೆ. ನಮಗೆ ತಪ್ಪಿಸಿಕೊಳ್ಳಲು ದಾರಿಯೇ ಇಲ್ಲ. ಇದು ನಿಮಗೆ ತಿಳಿದಿದೆಯೋ? ಪ್ರಿಯರೇ, ದೇವರ ವಿಷಯವಾಗಿ ಸಮಗ್ರವಾಗಿ ಬೋಧಿಸುವ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಬನ್ನಿರಿ, ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆಗೆ ಒಡ್ಡೋಣ. ನೀತಿವಂತರಾಗಿ ಜೀವಿಸಲು ಬೇಕಾದ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ನಿದ್ರಾನಿರತನಾಗಿರಬೇಡ, ಬಡವನಾದಿಯೇ, ಕಣ್ಣು ತೆರೆ, ಆಹಾರದಿಂದ ತೃಪ್ತಿಗೊಳ್ಳುವಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಧ್ಯಾನದಲ್ಲಿ ನೀವೆಲ್ಲರೂ ಬಲ ಹೊಂದುತ್ತಿರುವಿರಿ ಎಂಬುದಾಗಿ ನಾವು ನಂಬುತ್ತೇವೆ. ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗೆ ಕೀರ್ತನೆ 10 ನೋಡೋಣ. ಪ್ರಿಯರೇ, ನಾವು 10ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿಯೂ ಸೈತಾನನಿಗೆ ಸರಿಹೊಂದುವ ಮನುಷ್ಯನನ್ನು ನೋಡುತ್ತೇವೆ. ಇವನು ಭೂಮಿಯ ಮನುಷ್ಯನು. ಕೀರ್ತನೆ 10 ಮತ್ತು ಕೀರ್ತನೆ 9ಕ್ಕೆ ಸರಿಹೊಂದುವಂತಿದೆ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆ 10 ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೇ, ನೀನು ಯಾಕೆ ದೂರವಾಗಿ ನಿಂತಿದ್ದಿ? ಕಷ್ಟ ಕಾಲದಲ್ಲಿ ಯಾಕೆ ಮರೆಯಾಗುತ್ತೀ? ದುಷ್ಟರು ಗರ್ವಿಷ್ಠರಾಗಿ ದೀನರನ್ನು ಬಹಳವಾಗಿ ಹಿಂಸಿಸುತ್ತಾರೆ. ಅವರು ಕಲ್ಪಿಸಿದ ಕುಯುಕ್ತಿಯಲ್ಲಿ ತಾವೇ ಸಿಕ್ಕಿಬೀಳಲಿ. ದುಷ್ಟನು ತನ್ನ ಮನೋರಥವು ನೆರವೇರಿತೆಂದು ಕೊಚ್ಚಿಕೊಳ್ಳುತ್ತಾನೆ. ಪರರ ಸೊತ್ತನ್ನು ಅಪಹರಿಸಿದವನು ಯೆಹೋವನನ್ನು ಅಲ್ಲಗಳೆದು ಬಿಟ್ಟು ಬಿಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನಗಳಲ್ಲಿ ದುಷ್ಟರ ಗುಣಗಳಲ್ಲಿ ವಿಶೇಷವಾದ 2 ಗುರುತಿಸುತ್ತೇವೆ: ಹೆಮ್ಮೆ ಹಾಗೂ ಕೊಚ್ಚಿಕೊಳ್ಳುವಿಕೆ. ಲೋಕದಲ್ಲಿ ನೋಡುವಾಗ ದುಷ್ಟರು ಯಾರೆಂದು ತಿಳಿಯ ಬಯಸುತ್ತೀರಾ? ಅವರು ಹೆಮ್ಮೆಯಿಂದ ಇರುವವರು, ಈ ಲೋಕದ ದೊಡ್ಡವರು. ಅವರ ಜೀವಿತಗಳಲ್ಲಿ ದೇವರಿಗೆ ಯಾವ ಸ್ಥಾನವೂ ಇರುವುದಿಲ್ಲ. ಅದಲ್ಲದೆ ಅವರು ತುಂಬ ಹೊಗಳಿಕೊಳ್ಳುತ್ತಾರೆ. ನಿಮ್ಮ ಅಭಿಪ್ರಾಯ ನನಗೆ ಗೊತ್ತಿಲ್ಲ, ಆದರೆ ಯಾವಾಗಲೂ ಲೋಕದ ಸಮಸ್ಯೆಗಳನ್ನು ತಾವು ಪರಿಹರಿಸುತ್ತೇವೆಂದು ಕೊಚ್ಚಿಕೊಳ್ಳುವ ರಾಜಕಾರಣಿಗಳನ್ನು, ಜಾಗತಿಕ ನಾಯಕರನ್ನು ನಾನು ಇಷ್ಟಪಡುವುದೇ ಇಲ್ಲ. ಈಸೋಪನು ಹೇಳಿದ ಹಾಗೆ ಗುಡ್ಡವನ್ನು ಅಗೆದು ಇಲಿಯನ್ನು ಹೊರತಂದ ಕಥೆಯಂತೆ ಅವರಿದ್ದಾರೆ. ಅವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತಾರೆ, ಆದರೆ ನಿಜವಾಗಿ ಏನನ್ನೂ ಮಾಡುವುದಿಲ್ಲ. ಪ್ರಿಯರೇ, ದುಷ್ಟರ ಹಾಗೂ ದುಷ್ಟನಾದ ಕ್ರಿಸ್ತ ವಿರೋಧಿಯು, ಸುಳ್ಳು ಮೆಸ್ಸಿಯನು ಆದವರ ಕುರಿತು ಎಂತಹ ಚಿತ್ರವಿದೆ ನೋಡಿರಿ. ಪ್ರಿಯರೇ, ಈ ಕೀರ್ತನೆಯಲ್ಲಿ ಅವನನ್ನು ಗುರುತಿಸಲಾಗಿದೆ. ಅವನ ಗುರುತು ಸುಳ್ಳೇ ಆಗಿದೆ. ಕೀರ್ತನೆ 10 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ವಿಚಾರಿಸುವುದಿಲ್ಲ ಎಂದು ದುಷ್ಟನು ಸೊಕ್ಕಿನ ಮುಖದಿಂದ ಹೇಳಿಕೊಂಡು ದೇವರಿಲ್ಲವೆಂಬುದಾಗಿ ಸದಾ ಯೋಚಿಸುತ್ತಾನೆ ಎಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನ ಯೋಚನೆಯಲ್ಲಿ ದೇವರು ಇಲ್ಲವೇ ಇಲ್ಲ. ಕ್ರಿಸ್ತ ವಿರೋಧಿಯು ನಾಸ್ತಿಕನಾಗಿರುತ್ತಾನೆ. ದಾವೀದನ ಕಾಲದಲ್ಲಿ ಚರಿತ್ರೆಯಲ್ಲಿಯೇ ಮೊದಲ ಬಾರಿಗೆ ನಾಸ್ತಿಕರೆಂಬ ಗುಂಪು ಹುಟ್ಟಿಕೊಂಡಿತು. ಪ್ರಾರಂಭದಲ್ಲಿ ಅವರು ನಾಸ್ತಿಕರಾಗಿರಲಿಲ್ಲ, ಯಾಕಂದರೆ ಅವರು ಪ್ರಕಟಣೆಗೆ ಹತ್ತಿರದವರಾಗಿದ್ದರು. ಆದಾಮನನ್ನು ತಿಳಿದಿದ್ದ ಒಬ್ಬನನ್ನು ನೋಹನೂ ತಿಳಿದಿದ್ದನು. ಸೃಷ್ಟಿಯ ಕಾಲಕ್ಕೆ ಅಷ್ಟು ಸಮೀಪವಾಗಿರುವುದಾದರೆ ದೇವರ ಅಸ್ತಿತ್ವವನ್ನು ಅಲ್ಲಗೆಳೆಯಲು ಸಾಧ್ಯವೇ ಇಲ್ಲ. ಪ್ರಿಯರೇ, ದಶಾಜ್ಞೆಗಳು ಕೊಡಲ್ಪಟ್ಟಾಗ ನಾಸ್ತಿಕತೆಗೆ ವಿರೋಧವಾಗಿ ಏನನ್ನೂ ನುಡಿದಿರಲಿಲ್ಲ, ಆದರೆ ಬಹು ದೈವತ್ವದ ಕುರಿತಾಗಿ ಎಚ್ಚರಿಸಲಾಗಿತ್ತು. ಮೊದಲನೇ ಆಜ್ಞೆ ಹೀಗೆ ಹೇಳುತ್ತದೆ: ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. 2ನೇ ಆಜ್ಞೆಯು ಹೀಗಿದೆ: ಯಾವ ಮೂರ್ತಿಯನ್ನೂ ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನೂ ಮಾಡಿಕೊಳ್ಳಬಾರದು ಎಂಬುದಾಗಿ. ಇದನ್ನಾವು ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 3 ಮತ್ತು 4ನೇ ವಚನಗಳಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಬಹುದೈವತ್ವದ ಕುರಿತಾಗಿ
2 ಆಜ್ಞೆಗಳು ಕೊಡಲ್ಪಟ್ಟಿವೆ. ನಾಸ್ತಿಕತೆಯ ಕುರಿತು ಏನೂ ಹೇಳಿಲ್ಲ, ಯಾಕಂದರೆ ಆ ಕಾಲದಲ್ಲಿ ನಾಸ್ತಿಕರು ಯಾರೂ ಇದ್ದಿರಲಿಲ್ಲ. ಆದರೆ ದಾವೀದನು ಅನೇಕ ಬಾರಿ ನಾಸ್ತಿಕತೆಯನ್ನು ಉಲ್ಲೇಖಿಸುತ್ತಾನೆ. ಕೊನೆ ಕಾಲದಲ್ಲಿ ಕಂಡುಬರುವ ಕ್ರಿಸ್ತ ವಿರೋಧಿಯು ನಾಸ್ತಿಕತೆಯಿಂದಲೇ ಗುರುತಿಸಲ್ಪಡುತ್ತಾನೆ. ಅವನು ಹೆಮ್ಮೆ, ಹೊಗಳಿಕೊಳ್ಳುವಿಕೆಗಳಿಂದ ತುಂಬಿರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಕೀರ್ತನೆ 10, 5 ಮತ್ತು 6ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ಅವನ ಪ್ರಯತ್ನಗಳು ಯಾವಾಗಲೂ ಕೈಗೂಡುತ್ತವೆ. ನಿನ್ನ ನ್ಯಾಯ ತೀರ್ಪು ಮಹೋನ್ನತವಾಗಿರುವುದರಿಂದ ಅವನ ಗ್ರಹಿಕೆಗೆ ಬರುವುದಿಲ್ಲ. ವೈರಿಗಳ ಗುಂಪನ್ನಾದರೂ ತಾತ್ಸಾರ ಮಾಡುತ್ತಾನೆ. ತಾನು ಕದಲುವುದೇ ಇಲ್ಲ, ತನಗೆ ವಿಪತ್ತು ಎಂದೆಂದಿಗೂ ಸಂಭವಿಸುವುದಿಲ್ಲ ಅಂದುಕೊಂಡಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಇಂದಿನ ಮಾನವನ ಗುಣಲಕ್ಷಣವಾಗಿದೆ. ತನ್ನ ಅಭಿವೃದ್ಧಿ, ಸ್ವಾತೃಪ್ತಿಗಳ ಕುರಿತಾಗಿ ಹೊಗಳಿಕೊಳ್ಳುವಾಗ ದೇವರ ಅಗತ್ಯಕತೆ ಅವನಿಗಿರುವುದಿಲ್ಲ. ಕ್ರಿಸ್ತ ವಿರೋಧಿಯ ಇನ್ನೊಂದು ಲಕ್ಷಣವನ್ನು ನೋಡಿರಿ. ಕೀರ್ತನೆ 10, 13ನೇ ವಚನ ಹೀಗೆ ಹೇಳುತ್ತದೆ: ದುಷ್ಟನು ನಿನ್ನನ್ನು ಯಾಕೆ ಅಲಕ್ಷ್ಯ ಮಾಡಬೇಕು? ದೇವರು ವಿಚಾರಿಸುವುದೇ ಇಲ್ಲವೆಂದು ಹೇಳಿಕೊಳ್ಳುವುದೇಕೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವನು ದೇವರನ್ನು ನಂಬುವುದಿಲ್ಲ, ಮಾತ್ರವಲ್ಲ ದೇವರನ್ನು ಅಲಕ್ಷ್ಯ ಮಾಡುತ್ತಾನೆ. ಅಸ್ತಿತ್ವದಲ್ಲಿಯೇ ಇಲ್ಲದ ಒಬ್ಬನನ್ನು ಅಲಕ್ಷ್ಯ ಮಾಡುವುದರಲ್ಲಿ ಅರ್ಥವಿಲ್ಲ. ಇರುವವರನ್ನು ಮಾತ್ರ ನಾವು ಅಲಕ್ಷ್ಯ ಮಾಡಬಹುದು. ಈ ರೀತಿಯ ಹಾಗೆ ಕಹಿ ಮನಸ್ಸಿಗೆ ಗುರಿಯಾಗಬೇಕಾದರೆ ಅಂಥವನು ಅಸ್ತಿತ್ವದಲ್ಲಿರಲೇಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀನು ನನಗೆ ಅಗತ್ಯವಿಲ್ಲವೆಂದು ಹೇಳುವುದಾದರೆ ನ್ಯಾಯ ತೀರ್ಪು ಇಲ್ಲವೆಂದು ಹೇಳಿದ ಹಾಗಾಯಿತು. ಈಗಿನ ಸಂಸ್ಕೃತಿಯಲ್ಲಿ ದೊಡ್ಡ ಸಮೂಹದ ಜನರು ಎದ್ದು ದೇವರಿಲ್ಲವೆಂದು ಹೇಳುತ್ತಾರೆ. ಇಲ್ಲವೇ ದೇವರಿದ್ದರೂ ನಮ್ಮ ಕುರಿತು ಯೋಚಿಸಲಾಗದಷ್ಟು ದೂರದಲ್ಲಿದ್ದಾನೆ ಎಂದು ಅಂದುಕೊಳ್ಳುತ್ತಾರೆ. ಆದ್ದರಿಂದ ನ್ಯಾಯ ವಿಚಾರಣೆ ಇರುವುದಿಲ್ಲವೆಂದು ಅಂದುಕೊಳ್ಳುತ್ತಾರೆ. ನನ್ನ ಮಿತ್ರರೇ, ನೀವು ಆ ರೀತಿ ಯೋಚಿಸುವುದಾದರೆ ನೀನು ಹೇಗೆ ಬೇಕಾದರೂ ಇರಬಹುದು. ಈ ರೀತಿಯ ತತ್ವದ ಆಧಾರದಿಂದಲೇ ಮರಣದಂಡನೆಯನ್ನು ತೆಗೆದುಹಾಕುವ, ಅಪರಾಧಿಗಳಿಗೆ ಶಿಕ್ಷೆ ಇರಬಾರದು ಎಂಬುವ, ಬಂಧನ ಇರಬಾರದೆನ್ನುವ ವಾಗ್ವಾದಗಳು ಹುಟ್ಟಿಕೊಂಡಿರುತ್ತವೆ. ಪ್ರೀತಿಯುಳ್ಳ ದೇವಜನರೇ, ಈಗಿನ ವಾದವೆಂದರೆ ಅಪರಾಧಿಗಳನ್ನು ಸುಧಾರಿಸಬೇಕೆನ್ನುವಂಥದ್ದು. ಈಗಿನ ಶಿಕ್ಷಾ ವಿಧಾನಗಳು ಅಪರಾಧಿಗಳನ್ನು ಸುಧಾರಿಸುವುದಿಲ್ಲ. ಶಿಕ್ಷೆ, ಸೆರೆವಾಸಗಳ ಉದ್ದೇಶ ಸುಧಾರಣೆ ತರುವಂಥದ್ದೆಂದು ಯಾರು ಹೇಳಿದ್ದು? ಅವು ಸುಧಾರಣೆಯ ಉದ್ದೇಶ ಹೊಂದಿರಲೇ ಇಲ್ಲ. ಅವು ಅಪರಾಧವನ್ನು ಮಾಡದೇ ಇರುವ ಹಾಗೆ ಮಾಡಲು, ನಿರಪರಾಧಿಗಳನ್ನು ರಕ್ಷಿಸಲಿಕ್ಕಾಗಿಯೇ ದೇವರು ತನ್ನ ನಿಯಮಗಳನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಲೋಕದ ಮೇಲೆ ದೇವರ ತೀರ್ಪು ಖಂಡಿತವಾಗಿ ಬರುತ್ತದೆ. ಅದಕ್ಕೆ ನಾವು ಸಮೀಪವಾದ ಹಾಗೆಲ್ಲ ಮಾನವನು ಅದನ್ನು ನಂಬುವುದು ಕಡಿಮೆಯಾಗುತ್ತಾ ಇದೆ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಅತೀ ಕಡಿಮೆ ಜನಪ್ರಿಯನಾದವನು ದೇವರೇ ಇರಬೇಕು. ಯಾಕಂದರೆ ದುಷ್ಟರು ತುಂಬಿ ಹೋಗಿದ್ದಾರೆ. ಮನುಷ್ಯರ ಪಾಪಗಳು ಹೆಚ್ಚಾಗಿ ಪಾಪರೂಪಿ ಮಾನವನು ಹುಟ್ಟಿಕೊಳ್ಳುತ್ತಾನೆ. ಅವನೇ ಕ್ರಿಸ್ತ ವಿರೋಧಿಯಾಗಿದ್ದಾನೆ. ಕೀರ್ತನೆ 10, 16ರಿಂದ 18ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಯುಗ ಯುಗಾಂತರಗಳಲ್ಲಿಯೂ ಅರಸನಾಗಿರುವನು. ಆತನ ದೇಶದಲ್ಲಿ ಅನ್ಯ ಜನಗಳು ನಿಶ್ಶೇಷರಾದರು. ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸುವವನೇ ಆಗಿದ್ದಿ. ಅವರ ಹೃದಯವನ್ನು ಧೈರ್ಯಪಡಿಸುತ್ತಿ, ಅವರ ಮೊರೆಗೆ ಕಿವಿಗೊಡುತ್ತಿ. ಹೀಗಿರುವಲ್ಲಿ ಇನ್ನು ಮುಂದೆ ಮಣ್ಣಿನಿಂದಾದ ಮನುಷ್ಯರಿಂದ ಅವರಿಗೆ ಹೆದರಿಕೆ ಉಂಟಾಗುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಣ್ಣಿನಿಂದಾದ ಮನುಷ್ಯನೆಂದರೆ ಕ್ರಿಸ್ತ ವಿರೋಧಿಯು. ನಮಗೆ ದೇವರ ವಾಕ್ಯದ ಇತರ ಭಾಗಗಳಿಂದ ಚಾರಿತ್ರಿಕವಾಗಿಯೂ ಪ್ರವಾದನ ರೂಪವಾಗಿಯೂ ದೊರಕುವ ಅನೇಕ ಸತ್ಯಗಳು ಈ ಕೀರ್ತನೆಗಳಲ್ಲಿ ನಮಗೆ ದೊರಕುತ್ತವೆಯಾದ್ದರಿಂದ ಇವುಗಳು ಬಹು ಶ್ರೇಷ್ಠವಾದ ಕೀರ್ತನೆಗಳಾಗಿವೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ 10ನೇ ಕೀರ್ತನೆಯ ಧ್ಯಾನವು ಮುಗಿಯಿತು. ಮುಂದಕ್ಕೆ ನಾವು 11ನೇ ಕೀರ್ತನೆಯನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ನೀತಿವಂತನಿಗಾಗುವ ಪರಿಶೋಧನೆ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇದು ದಾವೀದನ ಚಿಕ್ಕದಾದ ಆದರೆ ವಿಶೇಷವಾದ ಕೀರ್ತನೆಯಾಗಿದೆ. ಪ್ರಧಾನ ಗಾಯಕನ ಸಂಗ್ರಹದಿಂದ ತೆಗೆದದ್ದು. ಯಾವ ಸನ್ನಿವೇಶಗಳಲ್ಲಿ ಇದು ಬರೆಯಲ್ಪಟ್ಟಿತು ಎಂದು ನಮಗೆ ತಿಳಿದಿಲ್ಲ. ಆದರೆ ದಾವೀದನ ಜೀವಿತದಲ್ಲಿ ಅವನಿಗಾದ ಹಿಂಸೆ, ಪರಿಶೋಧನೆಗಳ ಫಲವಾಗಿ ಇದು ಹುಟ್ಟಿತೆಂಬುದು ಸ್ಪಷ್ಟ. ಉದಾರತಾವಾದಿಯಾದ
ದೈವ ತತ್ವಗಳನ್ನು ಹೊಂದಿದ್ದ ಜೆ ಸ್ಟಿವರ್ಟ್ ಪೆರೋನ್ ಅವರ ಮಾತಿನ ಕೆಲವು ಅಂಶಗಳನ್ನು ನಾನು ಇಲ್ಲಿ ತಿಳಿಸುತ್ತೇನೆ. ಪ್ರಿಯರೇ, ಕೀರ್ತನೆಗಾರನ ಜೀವ ಅಪಾಯದಲ್ಲಿದೆ. ಬಲಹೀನ ಹೃದಯರಾದ ಅವನ ಸಲಹೆಗಾರರು ಅವನು ಓಡಿ ಹೋಗಿ ತಪ್ಪಿಸಿಕೊಳ್ಳುವಂತೆ ವ್ಯರ್ಥವಾಗಿ ಒತ್ತಾಯಿಸುತ್ತಾರೆ. ಆದರೆ ದೇವರ ಮೇಲೆ ಅಚಲ ನಂಬಿಕೆ ಇರಿಸಿಕೊಂಡ ಅವನು ಈ ಸಲಹೆಯನ್ನು ತಿರಸ್ಕರಿಸುತ್ತಾನೆ. ನೀತಿಯ ರಾಜನಾದ ಯೆಹೋವನು ತನ್ನ ಸೇವಕನನ್ನು ಪರೀಕ್ಷಿಸಿದರೂ ಅವರನ್ನು ಕೈಬಿಡುವುದಿಲ್ಲವೆಂದು ಅವನು ನಂಬಿದ್ದಾನೆ. ದುಷ್ಟರು ಭಯಪಡಬೇಕಾಗಿದೆ, ನೀತಿವಂತರಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆ ಬಹು ಚಿಕ್ಕದಾದರೂ ಸಾಮಾನ್ಯ ಲಕ್ಷಣದ್ದೂ ಆಗಿರುವುದರಿಂದ ಅದು ದಾವೀದನ ಜೀವಿತದ ಯಾವ ಘಟನೆಗೆ ಸಂಭವಿಸಿದ್ದೆಂದು ಹೇಳುವುದು ಅಸಾಧ್ಯ. ಅವನಿಗೆ ಸೌಲನಿಂದಾದ ಹಿಂಸೆ ಮತ್ತು ಮಗನಾದ ಅಬ್ಷಾಲೋಮನ ದಂಗೆ ಇವೆರಡರ ನಡುವಿನದಾಗಿರಬಹುದೆಂದು ಅಭಿಪ್ರಾಯ. ಹೆಚ್ಚಿನ ಅಂಶ ಎರಡನೇದೇ ಇರಬಹುದು. ನಿನ್ನ ಬೆಟ್ಟಗಳಿಗೆ ಓಡಿಹೋಗು ಎಂಬ ಸಲಹೆಯು ಮೊದಲು ಸೌಲನಿಂದ ಹಿಂದಟ್ಟಲ್ಪಟ್ಟ ಅರಸನು ಮಾಡಿದಂತೆ ಈಗಲೂ ತಪ್ಪಿಸಿಕೊಳ್ಳಿ ಎಂಬ ಆತಂಕ ತುಂಬಿದ ಅವನ ಸ್ನೇಹಿತರಿಂದ ಬಂದದ್ದಿರಬಹುದು. ಪ್ರಿಯರೇ, ಅವನು ಆಗ ಕುರಿಹಟ್ಟಿಗಳ ಬಳಿಯ ಒಂದು ಗವಿಯಲ್ಲಿ ಅಡಗಿದ್ದನು. 1 ಸಮುವೇಲ 24ನೇ ಅಧ್ಯಾಯ 3ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ ಅಭಿಪ್ರಾಯಕ್ಕೆ ಸರಿಹೊಂದುವಂತೆ ವಚನ 3ರಲ್ಲಿನ ಆಧಾರಗಳೇ ಕೆಡವಲ್ಪಟ್ಟ ಮೇಲೆ ಎಂಬ ಮಾತು ಬಂದಿದ್ದು, ಇದು ನ್ಯಾಯವಾದ ಅಧಿಕಾರವು ತಿರುಚಲ್ಪಟ್ಟ ಸನ್ನಿವೇಶಕ್ಕೆ ಸೂಚನೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾನು ಉದಾರತಾವಾದಿಗಳೊಂದಿಗೆ ಸಹಮತನಾಗಿರುವುದು ಇಲ್ಲಿ ಮಾತ್ರ. ಈ ಕೀರ್ತನೆಯು ದಾವೀದನು ಅಬ್ಷಾಲೋಮನಿಂದ ಓಡಿ ಹೋಗುವ ಸಂದರ್ಭಕ್ಕೆ ಸಂಬಂಧಿಸಿದ್ದೆಂದು ನಾನು ತಿಳಿಯುತ್ತೇನೆ. ಪ್ರಿಯರೇ, ಈ ಮಹಾ ಅರಸನ ಹೃದಯದ ಇನ್ನೊಂದು ಮಾತನ್ನು ನೋಡುತ್ತೇವೆ. ಕೀರ್ತನೆ 11 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನನ್ನು ಆಶ್ರಯಿಸಿಕೊಂಡಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಮನಃಶಾಸ್ತ್ರಜ್ಞರು ಕೊಡುವ ಸಲಹೆ ಇದೇ ಆಗಿದೆ. ಅವರು ಹೇಳುವುದೇನೆಂದರೆ, ನಾವು ಸಮಸ್ಯೆಗಳಿಂದ ಆದಷ್ಟು ದೂರವಿರಬೇಕು ಎಂಬುದಾಗಿ. ದೂರ ಹೋಗು, ನಿನಗೆ ವಿಶ್ರಾಂತಿಯ ಅಗತ್ಯವಿದೆ. ಪಕ್ಷಿಯು ಬೆಟ್ಟಗಳಿಗೆ ಓಡಿ ಹೋಗುವಂತೆ ನಿನ್ನ ಪ್ರಸ್ತುತದ ಸನ್ನಿವೇಶಗಳಿಂದ ದೂರ ಓಡು ಎಂಬುದಾಗಿ. ಪ್ರಿಯ ಮಿತ್ರನೇ, ಸಮಸ್ಯೆಗಳಿಂದ ದೂರ ಓಡುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ದೈವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ದಕ್ಷಿಣ ಭಾಗದಲ್ಲಿ ನಾನಿದ್ದಾಗ ಮನೆಯೊಡತಿಯು ತನ್ನ ಮನೆಯನ್ನು ನೋಡಿಕೊಳ್ಳುವವಳೊಡನೆ ಹೇಳುತ್ತಿದ್ದಳು, ಇದೆಲ್ಲದರಿಂದ ದೂರ ಓಡಿ ಹೋದರೆ ಒಳ್ಳೆಯದು ಎಂದು. ಆಗ ಮನೆ ನೋಡಿಕೊಳ್ಳುವವಳು ಹೇಳಿದಳು, ನೀನು ಯಾವುದರಿಂದ ಓಡಿ ಹೋಗಬೇಕೆಂದಿದ್ದಿ? ಈ ಸುಂದರವಾದ ಮನೆಯಿಂದಲೋ, ನಿನ್ನ ಅಂದವಾದ ಮಕ್ಕಳಿಂದಲೋ, ನಿನ್ನ ಒಳ್ಳೆಯ ಗಂಡನಿಂದಲೋ? ನೀನು ಎಲ್ಲೇ ಓಡಿ ಹೋದರೂ ನೀನೇ ಎಲ್ಲವನ್ನು ಎಳಕೊಂಡು ಹೋಗಬೇಕಲ್ಲ. ನಿನ್ನಿಂದ ದೂರ ನೀನು ಓಡಿ ಹೋಗಲಾರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಎಷ್ಟು ಸತ್ಯವಲ್ಲವೇ? ಜನರು ದಾವೀದನಿಗೆ ಹೇಳಿದರು, ಹಕ್ಕಿಯಂತೆ ನಿನ್ನ ಬೆಟ್ಟಗಳಿಗೆ ಓಡಿ ಹೋಗು ಎಂಬುದಾಗಿ. ಆದರೆ ಅವನ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಒದಗಿಸಲಾರದು. ಪ್ರಿಯರೇ, ನಮ್ಮ ಈ ಯಾಂತ್ರಿಕ ಸಮಾಜದಲ್ಲಿ, ಏಕತಾನತೆಯ ಸಂಸ್ಕೃತಿಯಲ್ಲಿ ದಾರಿಯಲ್ಲಿ 7 ತಾಸು ವಾಹನದೊಳಗೆ ಕುಳಿತುಕೊಳ್ಳುವುದು ಅತಿ ಪ್ರಯಾಸದ ಕೆಲಸವಾಗಿದೆ. ವಿಮಾನದಲ್ಲಿ ಹಾರುವುದು ಒಂದು ಅದ್ಭುತವಾದ ಅನುಭವ. ಆದರೆ ಕೆಲವು ಸಲ ಈ ರೀತಿ ಪ್ರಯಾಣಿಸಿದ ಬಳಿಕ ಪ್ರಯಾಣವು ನಿಸ್ಸಾರವಾಗಿ ಬಿಡುತ್ತದೆ. ಮೇಲೆ ಗಾಳಿಯಲ್ಲಿ ಹೋಗುವಾಗ ನೋಡಲಿಕ್ಕಾಗಲಿ ಮಾಡಲಿಕ್ಕಾಗಲಿ ಏನೂ ಇರುವುದಿಲ್ಲ. ಇಲ್ಲಿನ ಗಡಿಬಿಡಿಯ ಜೀವನದಿಂದ, ಊರ ಗಲಾಟೆಗಳಿಂದ, ವಾಹನಗಳ ಗಡಿಬಿಡಿಯಿಂದ ದೂರವಾಗಿ ವಿಶ್ರಾಂತಿಯನ್ನು ಅನುಭವಿಸುವುದು ಒಳ್ಳೆಯ ಅನುಭವವೇ ಆಗಿದೆ. ಆದರೆ ನೀನು ನಿನ್ನ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ, ಇಲ್ಲವೇ ಎದುರಿಸಬೇಕಾದ ಸನ್ನಿವೇಶಗಳಿಂದ ದೂರವಿರುವುದಕ್ಕಾಗಿ ದೂರ ಓಡಬಯಸುವುದಾದರೆ ಅದು ಒಂದು ಒಳ್ಳೆಯ ಸಲಹೆ ಅಲ್ಲ. ಭಯದಿಂದಾಗಿ ನೀನು ದೂರ ಓಡಿ ಹೋಗಬೇಕಾಗಿಲ್ಲ. ದಾವೀದನಿಗೆ ದೇಶ ಬಿಟ್ಟು ದೂರ ಓಡಿ ಹೋಗು ಎಂದು ಸಲಹೆ ಕೊಟ್ಟವರು ಅವನ ಪ್ರಾಣಕ್ಕಾಗಿ ಭಯಪಟ್ಟರು. ಯಾಕಂದರೆ ಅವನ ಮಗನಾದ ಅಬ್ಷಾಲೋಮನು ಅವನನ್ನು ಕೊಲ್ಲಬೇಕೆಂದಿದ್ದನು. ಕೀರ್ತನೆ 11 2ನೇ ವಚನ ಹೀಗೆ ಹೇಳುತ್ತದೆ, ನೀವು ದುಷ್ಟರು ಕತ್ತಲಲ್ಲಿ ಯಥಾರ್ಥ ಹೃದಯವುಳ್ಳವರನ್ನು ಕೊಲ್ಲಬೇಕೆಂದು
ಬಿಲ್ಲು ಬೊಗ್ಗಿಸಿ ಎದೆಗೆ ಬಾಣವನ್ನು ಹೂಡಿದ್ದಾರೆ ನೋಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಬ್ಷಾಲೋಮನ ಜೊತೆಗಿದ್ದವರು ಸಂದರ್ಭ ಸಿಕ್ಕಿದರೆ ದಾವೀದನನ್ನು ಕೊಲ್ಲಲು ಸಿದ್ಧರಾಗಿದ್ದರು. ಎರಡೂ ಕಡೆಯವರಲ್ಲಿಯೂ ಕಹಿ ಮನಸ್ಸು ತುಂಬಿತ್ತು. ಅಬ್ಷಾಲೋಮನು ತಂದೆಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ ದಾವೀದನು ಊರು ಬಿಡಲಿಲ್ಲ. ದಾವೀದನು ಪರಿಸ್ಥಿತಿಯ ಅವಲೋಕನಕ್ಕಾಗಿ ಹಿಂದೆ ಸರಿದಿದ್ದನು. ಆದರೆ ತನ್ನ ಸೈನ್ಯದೊಂದಿಗೆ ಮಗನಿಗೆ ವಿರುದ್ಧವಾಗಿ ಬಂದನು. ದಾವೀದನು ತನ್ನ 3 ಮಂದಿ ಸೇನಾಪತಿಗಳಿಗೆ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದನು. ತನ್ನ ಮಗನಾದ ಅಬ್ಷಾಲೋಮನಿಗೆ ಯಾವ ಕೇಡು ಮಾಡದಿರಿ, ಅವನು ಸುರಕ್ಷಿತನಾಗಿರಬೇಕು ಎಂದು. ಪ್ರಿಯರೇ, ದಾವೀದನಿಗೂ ಅವನೊಂದಿಗಿದ್ದ ವೀರ ಸೇನಾಪತಿಗಳಿಗೂ ವಿರುದ್ಧವಾಗಿ ಯುದ್ಧಕ್ಕೆ ಇಳಿದದ್ದು ಅಬ್ಷಾಲೋಮನು ಮಾಡಿದ ಬುದ್ಧಿಹೀನ ಕೆಲಸವಾಗಿತ್ತು. ಯಾಕಂದರೆ ದಾವೀದನು ಅನುಭವಸ್ಥ ಯುದ್ಧವೀರನಾಗಿದ್ದು ಯುದ್ಧದ ಎಲ್ಲ ಚಾತುರ್ಯಗಳನ್ನು ತಿಳಿದವನಾಗಿದ್ದನು. ಬೆಟ್ಟದ ಮೇಲಾಗಲಿ ಹೇಗೆ ಯುದ್ಧ ಮಾಡಬೇಕೆಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅಬ್ಷಾಲೋಮನಿಗೂ ಅವನ ಸೈನ್ಯದವರಿಗೂ ಇಂತಹ ಅನುಭವವಿರಲಿಲ್ಲ. ಆದ್ದರಿಂದ ಅವರು ಸೋತು ಹೋದರು. ಅಬ್ಷಾಲೋಮನ ಕಡೆಯವರಲ್ಲಿ ಕಹಿ ಮನಸ್ಸು ಇದ್ದದ್ದಲ್ಲದೆ ದಾವೀದನ ಕಡೆಯವರಲ್ಲಿಯೂ ಅಂಥ ಮನಸ್ಸು ಇತ್ತು. ದಾವೀದನ ಹೃದಯದಲ್ಲಿ ಆ ಭಾವನೆ ಇರಲಿಲ್ಲ. ಆದರೆ ದಾವೀದನ ಸೇನಾಪತಿಗಳಲ್ಲೊಬ್ಬನಾದ ಯೋವಾಬನು ಸಂದರ್ಭ ಸಿಕ್ಕಿದಾಗ ಅಬ್ಷಾಲೋಮನ ಕಡೆಗೆ ಬರ್ಜಿಯನ್ನು ಎಸೆದು ಅವನನ್ನು ಕೊಂದನು. ಎರಡೂ ಕಡೆಯವರಲ್ಲಿಯೂ ಸೇಡಿನ ಭಾವನೆಯಿತ್ತು. ಪ್ರೀತಿಯುಳ್ಳ ದೇವಜನರೇ, ಮಗನ ಮರಣವು ದಾವೀದನ ಹೃದಯವನ್ನು ಒಡೆಯಿತು. ಈ ದುಃಖದಿಂದ ಅವನು ಮತ್ತೆ ಮೇಲೆ ಏಳಲೇ ಇಲ್ಲ. ಅಬ್ಷಾಲೋಮನು ರಾಜ್ಯವನ್ನು ಕಿತ್ತುಕೊಳ್ಳಲೆತ್ನಿಸಿದಾಗ ದಾವೀದನು ಯೆರೂಸಲೇಮನ್ನು ಬಿಟ್ಟು ಓಡಿಹೋದನು. ಅಲ್ಲಿ ಕಾನೂನು ಕ್ರಮಗಳು ಕೆಟ್ಟು ಹೋದವು. ಜೀವವುಳ್ಳ ನಿಜದೇವರ ಆರಾಧನೆ ನಿಂತು ಹೋಯಿತು. ಕೀರ್ತನೆ 11:3 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಪಕ್ಷಿಗಳಂತೆ ನಿಮ್ಮ ಬೆಟ್ಟಗಳಿಗೆ ಓಡಿ ಹೋಗಿರಿ, ಆಧಾರಗಳೇ ಕೆಡವಲ್ಪಟ್ಟ ಮೇಲೆ ನೀತಿವಂತನ ಗತಿ ಏನಾದೀತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಒಂದು ಒಳ್ಳೆಯ ಪ್ರಶ್ನೆಯಾಗಿದೆ. ಈ ದಿನಗಳಲ್ಲಿ ದೇವರ ವಾಕ್ಯದ ಅಧಿಕಾರವನ್ನು ಎಲ್ಲ ಕಡೆಯಿಂದಲೂ ಪ್ರಶ್ನಿಸುತ್ತಾರೆ. ನೂತನ ನೈತಿಕತೆಯು ಸತ್ಯವೇದವು ಮೊದಲಿನಿಂದಲೂ ಖಂಡಿಸುತ್ತಿದ್ದ ಪಾಪಕೃತ್ಯವೇ ಆಗಿತ್ತು. ಆದರೆ ಸಮಸ್ಯೆ ಎಂದರೆ ನೀತಿವಂತನು ಏನು ಮಾಡಬಹುದು? ಕೀರ್ತನೆಗಾರನು ಏನು ಹೇಳುತ್ತಾನೆ ಕೇಳಿರಿ. ಕೀರ್ತನೆ 11:4 ಹೀಗೆ ಹೇಳುತ್ತದೆ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಈಗಲೂ ನಮ್ಮನ್ನು ನೋಡುತ್ತಾ ಇರುತ್ತಾನೆ. ಆತನು ನಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ನಾವು ಆತನ ಕಡೆಗೇನೆ ತಿರುಗಬೇಕಾಗಿದೆ. ನಮ್ಮ ಕೆಳಗಿನಿಂದ ಆಧಾರಗಳೇ ಕೆಡವಲ್ಪಟ್ಟ ಮೇಲೆ ನೀತಿವಂತರಿಗೆ ಆಧಾರಕ್ಕಾಗಿ ದೇವರು ಮಾತ್ರ ಇರುತ್ತಾನೆ. ಅಬ್ರಹಾಮನು ಈ ಸ್ಥಿತಿಗೆ ಬಂದನು. ಅಬ್ರಹಾಮನು ದೇವರನ್ನು ನಂಬಿದನೆಂದರೆ ಅವನು ತನ್ನ ಕೈಗಳನ್ನು ದೇವರ ಸುತ್ತು ಹಾಕಿ ದೇವರನ್ನೇ ಅಪ್ಪಿಕೊಂಡನು. ಅವನು ದೇವರನ್ನು ನಂಬಿದನು. ಈ ದಿನಗಳಲ್ಲಿ ನಾವು ಕೂಡ ದೇವರನ್ನು ನಂಬಿ ಆತನಿಗೆ ಜೋತು ಬೀಳಬೇಕಾಗಿದೆ. ಹಲ್ಲೆಲೂಯ ಹಾಡನ್ನು ನಮಗೆ ಹಾಡಲಾಗದಿದ್ದರೂ ಬಾಯಲ್ಲಾದರೂ ಅದನ್ನು ಹೇಳುವವರಾಗಬೇಕು. ನಮ್ಮ ದೇವರು ಎಂಥ ಅದ್ಭುತನೋ ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆ 11:5 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ನೀತಿವಂತರನ್ನೂ ಅನೀತಿವಂತರನ್ನೂ ಪರೀಕ್ಷಿಸುತ್ತಾನೆ, ಬಲಾತ್ಕಾರಿಗಳನ್ನು ದ್ವೇಷಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಹೋವನು ನೀತಿವಂತರನ್ನು ಪರೀಕ್ಷಿಸುತ್ತಾನೆ. ತನ್ನವರು ಯಾರೆಂದು ದೇವರಿಗೆ ತಿಳಿದಿದೆ. ತನ್ನ ಮಕ್ಕಳನ್ನು ಆತನು ಪರೀಕ್ಷಿಸುತ್ತಾನೆ. ನನ್ನನ್ನೂ ಪರೀಕ್ಷಿಸುತ್ತಾನೆ, ನಿನ್ನನ್ನೂ ಪರೀಕ್ಷಿಸಬಹುದು. ಅದರ ಅರ್ಥ ಆತನು ನಮ್ಮನ್ನು ದ್ವೇಷಿಸುತ್ತಾನೆಂದಲ್ಲ. ನಮ್ಮ ಒಳ್ಳೆಯದಕ್ಕಾಗಿ, ಆತನ ಮಹಿಮೆಗಾಗಿ ಆತನು ನಮ್ಮನ್ನು ಪರೀಕ್ಷಿಸುತ್ತಾನೆ. ಆದರೆ ಬಲಾತ್ಕಾರಿಗಳನ್ನು ದ್ವೇಷಿಸುತ್ತಾನೆ. ಪ್ರಿಯ ಸ್ನೇಹಿತನೇ, ದೇವರು ಮೃದು ಹೃದಯದವನೆಂದು ನೀನು ನೆನೆಸುವುದಾದರೆ ಈ ಕೀರ್ತನೆಯನ್ನು ಬೇರೆ ಕೀರ್ತನೆಗಳನ್ನು ಚೆನ್ನಾಗಿ ಓದು. ದುಷ್ಟತನವನ್ನೇ ಅಂಟಿಕೊಂಡಿರುವವರನ್ನು ದೇವರು ಹಾಗೆ ಮಾಡುತ್ತಾನೆ. ದೇವರು ಸೈತಾನನನ್ನು ಪ್ರೀತಿಸುವುದಿಲ್ಲ, ದೇವರು ಅವನನ್ನು ದ್ವೇಷಿಸುತ್ತಾನೆ. ಅದೇ ರೀತಿ ದೇವರ ಕಡೆಗೆ ತಿರುಗಿಕೊಳ್ಳದವರನ್ನು ದ್ವೇಷಿಸುತ್ತಾನೆ. ಈ ದಿನಗಳಲ್ಲಿ
ಸಾಮಾನ್ಯವಾಗಿ ಹೇಳುವ ಮಾತು, ದೇವರು ಪಾಪಿಯನ್ನು ಪ್ರೀತಿಸುತ್ತಾನೆ, ಪಾಪವನ್ನು ಹಾಗೆ ಮಾಡುತ್ತಾನೆ ಎಂಬುದನ್ನು ನಾನು ಪೂರ್ಣವಾಗಿ ನಂಬುವುದಿಲ್ಲ. ದೇವರು ನಿನಗಾಗಿ ತನ್ನ ಮಗನನ್ನೇ ಸಾಯುವುದಕ್ಕೆ ಒಪ್ಪಿಸುವಷ್ಟು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಆದರೆ ನೀನು ಪಾಪದಲ್ಲೇ ಮುಂದುವರಿಯುತ್ತಾ ಹೋದರೆ ನೀನು ದೇವರಿಗೆ ವೈರಿಯಾಗಿರುತ್ತಿ, ದೇವರು ನಿನಗೆ ವೈರಿಯಾಗುತ್ತಾನೆ. ದೇವರು ನಿನ್ನನ್ನು ರಕ್ಷಿಸಲು ಇಚ್ಛಿಸುತ್ತಾನೆ. ನೀನು ನಿನ್ನ ಪಾಪವನ್ನು ಬಿಟ್ಟು ಬಿಟ್ಟು ಆತನ ಕಡೆಗೆ ತಿರುಗುವುದಾದರೆ ಆತನು ನಿನ್ನನ್ನು ರಕ್ಷಿಸುತ್ತಾನೆ. ಅಲ್ಲಿಯವರೆಗೆ ದೇವರು ನಿನಗೆ ಪ್ರೀತಿಯ ಮೃದು ಹೃದಯದವನಾಗಿರುವುದಿಲ್ಲ. ಕೀರ್ತನೆ 11:6 ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಆತನು ದುಷ್ಟರ ಮೇಲೆ ಪಾಶಗಳನ್ನು ಸುರಿಸಲಿ, ಬೆಂಕಿ, ಗಂಧಕ, ಉರಿಗಾಳಿ ಇವುಗಳನ್ನು ಪಾನವಾಗ ಮಾಡಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪಾಪದ ಪಾತ್ರೆಯು ತುಂಬುತ್ತಾ ಇದೆ. ದೇವರು ಅದನ್ನು ತುಂಬಲು ಬಿಡುತ್ತಿದ್ದಾನೆ. ಅದನ್ನು ತಡೆಯಲು ಆತನೇನೂ ಮಾಡುತ್ತಿಲ್ಲ. ದುಷ್ಟರು ಅಭಿವೃದ್ಧಿ ಹೊಂದುತ್ತಿದ್ದಾರೆ. ದೇವರು ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಮಳೆ ಸುರಿಯ ಮಾಡುತ್ತಾನೆ. ದುಷ್ಟರಿಗೆ ಹೆಚ್ಚು ಮಳೆ ಸಿಕ್ಕಿದಂತೆ ಕಾಣುತ್ತದೆ. ಇದು ಅವರ ದಿನವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಕೀರ್ತನೆ 11:7 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾಕೆಂದರೆ ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನು ಮೆಚ್ಚುವನಾಗಿದ್ದಾನೆ, ಸಜ್ಜನರು ಆತನ ಸಾನ್ನಿಧ್ಯದಲ್ಲಿ ಇರುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ನೀತಿಯನ್ನು ಪ್ರೀತಿಸುವನಾಗಿದ್ದಾನೆ. ಕಷ್ಟಗಳ ಕಾಲದಲ್ಲಿ ಆಧಾರವು ಕಳಚಿ ಹೋದಾಗ ನಾವು ಭೂಮಿಯಿಂದ ಆಕಾಶದ ಕಡೆಗೆ ನೋಡಬೇಕಾಗಿದೆ. ನೀತಿವಂತರು ಆತನ ಮುಖವನ್ನು ನೋಡುತ್ತಾರೆ. ಇದು ಎಂಥ ದೃಶ್ಯವಲ್ಲವೇ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಸಹಾಯಕ್ಕಾಗಿ ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡಬೇಕಾಗಿದೆ. ಅಲ್ಲಿ ನಮಗೊಬ್ಬ ಸಹಾಯಕನು ಇದ್ದಾನೆ. ಆತನೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಆತನನ್ನೇ ಪ್ರೀತಿಸುತ್ತಾ ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಪರಿಸ್ಥಿತಿಯಲ್ಲಿ ನಂಬಿಕೆಯಲ್ಲಿ ಮುಂದೆ ಮುಂದೆ ಸಾಗೋಣ. ಆಗ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬ ಮಾತು ನಮ್ಮ ಜೀವಿತದಲ್ಲಿ ನೆರವೇರಲ್ಪಡುತ್ತದೆ. ಈ ರೀತಿಯಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಿಜವಾಗಿಯೂ ಕ್ರಿಸ್ತ ವಿರೋಧಿ ನಾಸ್ತಿಕನಾಗಿರುತ್ತಾನೆ. ಈ ದಿನಗಳ ಸ್ಥಿತಿಗಳು ಅದನ್ನು ನಮಗೆ ತಿಳಿಸ್ತದೆ. ಜ್ಞಾನವು ಹೆಚ್ಚಾದ ಹಾಗೆ ದೇವರ ಬಗೆಗಿನ ತಿಳುವಳಿಕೆ ಕಡಿಮೆಯಾಗುತ್ತಾ ಹೋಗುತ್ತದೆ. ದೇವರನ್ನು ಪ್ರೀತಿಸುವ ನಾವಾದರೂ ಆತನ ಆಶ್ರಯದಲ್ಲಿಯೇ ಇದ್ದುಕೊಂಡು ದೈವಿಕ ಸಂತೋಷದಲ್ಲಿ ಜೀವಿಸೋಣ. ಬನ್ರಿ, ಪ್ರಾರ್ಥನೆಯನ್ನು ಮಾಡೋಣ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಒಂದು ಅವಕಾಶವನ್ನು ಕೊಟ್ಟಂಥ ದೇವರಿಗೆ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನಮ್ಮ ಪ್ರಿಯ ಬಾಂಧವರನ್ನು ಆಶೀರ್ವದಿಸು, ಬಲಪಡಿಸು, ವಾಕ್ಯದಲ್ಲಿ ಮುನ್ನಡೆಸು. ಕರ್ತನೆ ದೇವ, ನಿನ್ನ ವಾಕ್ಯಗಳು ನಮ್ಮ ಕಾಲಿಗೆ ದೀಪವಾಗಿದ್ದು ಮಾರ್ಗಕ್ಕೆ ಬೆಳಕನ್ನು ನೀಡುವಂಥ ನಿನ್ನ ಸಜೀವನ ವಾಕ್ಯಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸಬೇಕೆಂದು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದ ಅಧ್ಯಯನವು ಎಷ್ಟು ಆಸಕ್ತಿದಾಯಕವಾಗಿತ್ತಲ್ವೇ? ನಿಮ್ಮ ಪ್ರತಿಯೊಂದು ಕರೆಯು ಸೇವೆಯಲ್ಲಿ ನಮಗೆ ಬಲವನ್ನು ಕೊಡುತ್ತದೆ. ಆದ್ದರಿಂದ ಹಿಂದೆ ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ತುಂಬ ಹೃದಯದ ವಂದನೆಗಳು.